ನಾನು ಇವಾಗ ಲೆಸ್ ದನ್ ಟ್ಯಾಕ್ಸಬಲ್ ಇನ್ಕಮ್ ಇದ್ದೀನಿ, ನಾನು ರಿಟರ್ನ್ಸ್ ಫೈಲ್ ಮಾಡೋದು ಬೇಡ. ನಿಮ್ಮ ರಿಬೇಟ್ ಎಲಿಜಿಬಿಲಿಟಿ ಇದ್ರೆ ಅದು ಸಿಗತ್ತೆ, ಟ್ಯಾಕ್ಸ್ ಕಟ್ಟೋದು ಬೇಡ, ಬಟ್ ರಿಪೋರ್ಟಿಂಗ್ ಮಾಡಲೇಬೇಕು. ಬಿಲೋ 2.5 lakhs ಇದ್ರು ರಿಟರ್ನ್ ಫೈಲ್ ಮಾಡಬೇಕಾ? ಫ್ರೀಲಾನ್ಸಿಂಗ್ ಮಾಡ್ತೀನಿ, ನಾನು ಇನ್ಕಮ್ ಟ್ಯಾಕ್ಸ್ ಕಟ್ಟೋದು ಬೇಡ. ಫ್ರೀಲಾನ್ಸಿಂಗ್ ಡಸಂಟ್ ಮೀನ್ ಯು ಆರ್ ಡೂಯಿಂಗ್ ಇಟ್ ಫಾರ್ ಫ್ರೀ ಅಲ್ವಾ? ಇನ್ಕಮ್ ಎಲ್ಲಿದೆಯೋ ಇನ್ಕಮ್ ಟ್ಯಾಕ್ಸ್ ಇರುತ್ತೆ. ನನಗೆ 3 days ಡಿಡಕ್ಟ್ ಆಗ್ತದೆ ಆಫೀಸಲ್ಲಿ, ಸೊ ನನ್ನ ರೆಸ್ಪಾನ್ಸಿಬಿಲಿಟಿ ಆಯ್ತು, ಟ್ಯಾಕ್ಸ್ ಕಟ್ತಾ ಇದೀನಿ, ಹೋಗ್ತದೆ. ಫೈಲಿಂಗ್ ನಾನು ಮಾಡಲ್ಲ. TDS ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಡಿಡಕ್ಟರ್ ಅಥವಾ ಎಂಪ್ಲಾಯರ್ ಅಂತ ತಗೋಬಹುದು. ಇನ್ಕಮ್ ಟ್ಯಾಕ್ಸ್ ಇಸ್ ಮೈ ಲಯಬಿಲಿಟಿ. ನಾನು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡ್ತಿದ್ದೀನಿ, ಇದು ಸಖತ್ ಡೇಂಜರಸ್. ಸೊ ದಟ್ ನನ್ನ ಇನ್ಕಮ್ ಗೊತ್ತಾಗುತ್ತೆ. ಸುಮ್ನೆ ಪೆನಾಲ್ಟೀಸ್ ಹಾಕ್ತಾರೆ, ಇಂಟ್ರೆಸ್ಟ್ ಹಾಕ್ತಾರೆ. ರಿಪೋರ್ಟಿಂಗ್ ಕರೆಕ್ಟ್ ಆಗಿ ಮಾಡಿದ್ರೆ, ಅಕ್ಯುರೇಟ್ ಆಗಿ ಮಾಡಿ ಕರೆಕ್ಟ್ ಆಗಿ ಟ್ಯಾಕ್ಸಸ್ ಕಟ್ಟಿದ್ರೆ ಏನು ಯೋಚಿಸೋದಿಲ್ಲ. ಅಕಸ್ಮಾತ್ ಡಿಪಾರ್ಟ್ಮೆಂಟ್ ಏನೋ ಒಂದು ಅಸೆಸ್ಮೆಂಟ್ ಸ್ಕ್ರೂಟಿನಿ ಪಿಕಪ್ ಮಾಡಿದ್ರು ವಿ ಕ್ಯಾನ್ ಜಸ್ಟಿಫೈ ವಿತ್ ಪ್ರಾಪರ್ ಡಾಕ್ಯುಮೆಂಟ್.